ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದಂತಹ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಎಲ್ಲರ ಮನೆಯಲ್ಲೂ ಸಹ ಸಾಮಾನ್ಯವಾಗಿ ಆಗುವಂತಹ ಒಂದು ಸಹಜ ವಿಷಯನೇ ಆಗಿದೆ. ಸೊ ಅದು ಯಾವುದು ಅಂತ ನಿಮಗೇನೆ ಈ ಸ್ಟೋರಿನ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಕೊನೆವರೆಗೂ ಇದನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ನಾವು ಎರಡು ಸಮಯದಲ್ಲಿ ನಮ್ಮ ಬಾಯಿಯನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕು. ಯಾವ ಸಮಯ ಅಂದರೆ, ಒಂದು ನಾವು ತಿನ್ನುವಾಗ, ಎರಡನೆಯದು ನಾವು ಬೇರೆಯವರ ಜೊತೆ ಮಾತನಾಡುವಾಗ. ಮೊದಲನೆಯದು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟರೆ, ಎರಡನೆಯದು ನಮ್ಮ ಬಾಂಧವ್ಯವನ್ನು ತುಂಬ ಚೆನ್ನಾಗಿ ನಿಭಾಯಿಸುತ್ತದೆ. ನಾವು ಯಾವ ದಿನ ನಗುವುದಿಲ್ಲವೋ ಆ ದಿನ ವ್ಯರ್ಥವಾದಂತೆ ಸರಿ. ಏಕೆಂದರೆ ನಮ್ಮ ನಗು ಬೇರೆಯವರಿಗೆ ನಗು ತರಿಸಿದರೆ ಅದು ಒಳ್ಳೆಯದು. ಆದರೆ ನಮ್ಮ ನಗು ಎಂದಿಗೂ ಸಹ ಬೇರೆಯವರಿಗೆ ನೋವುಂಟು ಮಾಡಬಾರದು. ಈ ಪ್ರಪಂಚದಲ್ಲಿ ಯಾವುದು ಕೂಡ ಶಾಶ್ವತವಾಗಿರೋದಿಲ್ಲ. ಹಾಗೆಯೇ ನಮಗೆ ಬರುವಂತಹ ಕಷ್ಟಗಳು ಕೂಡ ಶಾಶ್ವತವಾಗಿರೋದಿಲ್ಲ. ಆ ಕಷ್ಟಕ್ಕೂ ಕೂಡ ಒಂದಲ್ಲ ಒಂದಿನ ಕೊನೆ, ಅಂತ್ಯ ಎಂಬುದು ಇದ್ದೇ ಇರುತ್ತದೆ. ನಾವು ಏನಾದರೂ ಮಾಡಬೇಕು ಅಂದುಕೊಂಡರೆ ನಿಮ್ಮ ಹಣೆಬರಹ ಇಷ್ಟೇ, ನಿಮ್ಮ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂಬುವವರ ಮಧ್ಯೆಯೂ ಸಹ ಅವರ ಮುಂದೆ ನಾವು ತಲೆ ಎತ್ತಿ ನಡೆಯುವಂತಹ ಸಂದರ್ಭ ನಮ್ಮ ಜೀವನದಲ್ಲಿ ಬಂದರೂ ಸಹ ಬರಬಹುದು. ಜೀವನದಲ್ಲಿ ಕಷ್ಟವಿದೆ ಎಂದು ನಾವು ಯಾವತ್ತೂ ಸಹ ಕೊರಗಬಾರದು. ನಮಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಇದ್ದರೂ ಸಹ ಕೆಲವೊಬ್ಬರಿಗೆ ದೊಡ್ಡ ಸಮಸ್ಯೆಗಳು ಇರುತ್ತವೆ. ಅಂತಹವರನ್ನು ನೋಡಿ ನಾವು ಇಷ್ಟಾದರೂ ಜೀವನ ಮಾಡುತ್ತಿದ್ದೇವೆ, ಇಷ್ಟಾದರೂ ಸಹ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಎಂದು ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳಬೇಕು. ಜಗಳವೇ ಆಡದ ಪತಿ ಪತ್ನಿ ಮದುವೆ ಎಂಬುವ ಬಂಧನಕ್ಕೆ ನಿಜವಾದ ಪ್ರತಿರೂಪ ಎನ್ನುವುದಾದರೆ, ಎಷ್ಟೇ ಜಗಳವಾಡಿದರೂ ಸಹ ಎಂದೂ ಕೂಡ ಬೇರೆಯಾಗದೆ ತಮ್ಮ ಜೀವನವನ್ನು ಸುಖವಾಗಿ ನಡೆಸಿಕೊಂಡು ಹೋಗುತ್ತಿರುವಂತಹ ಪತಿ ಪತ್ನಿಯರು ನಿಜವಾದ ಪ್ರೇಮಕ್ಕೆ ಅದ್ಭುತವಾದಂತಹ ಸ್ವರೂಪರು ಎಂದು ಹೇಳಬಹುದು. ಏಕೆಂದರೆ ಪತಿ ಪತ್ನಿಯರ ನಡುವೆ ಜಗಳವಾದ ಮಾತ್ರಕ್ಕೆ ಅವರ ಮಧ್ಯೆ ಪ್ರೀತಿ ಪ್ರೇಮವಿಲ್ಲ ಎಂದು ಹೇಳುವುದು ತಪ್ಪು. ಏಕೆಂದರೆ ಎಲ್ಲಿ ಜಗಳವಿರುತ್ತದೆಯೋ ಅಲ್ಲೇ ಹೆಚ್ಚಾಗಿ ಪ್ರೀತಿ ಇರುತ್ತದೆ. ಕೆಲವು ಸಮಯದಲ್ಲಿ ಕೆಲವು ವ್ಯಕ್ತಿಗಳ ಭಿನ್ನಾಭಿಪ್ರಾಯದಿಂದ ಪತಿ ಪತ್ನಿಯರ ನಡುವೆ ಮನಸ್ತಾಪಗಳು ಬರಬಹುದು. ಆದರೂ ಸಹ ಆ ಭಿನ್ನಾಭಿಪ್ರಾಯಗಳ ನಡುವೆಯೂ ಸಹ ಇಬ್ಬರ ಮನಸ್ಸಿನಲ್ಲಿ ಒಂದೇ ರೀತಿಯ ಭಾವನೆ ಇರುವುದರಿಂದ ಅವರ ಮಧ್ಯೆ ಏನೇ ಮನಸ್ತಾಪ ಬಂದರೂ ಸಹ ನೆಮ್ಮದಿಯಾಗಿ ಸುಖವಾಗಿ ತಮ್ಮ ಜೀವನವನ್ನು ಒಟ್ಟಿಗೆ ನಡೆಸ್ತಾ ಇರ್ತಾರೆ. ಕೇವಲ ಭಿನ್ನಾಭಿಪ್ರಾಯ ಒಂದೇ ರೀತಿ ಇರುವುದಿಲ್ಲ ಎಂದು ಹೇಳಲು ಸಹ ಸಾಧ್ಯವಾಗುವುದಿಲ್ಲ. ಹಾಗೆಯೇ ಭಿನ್ನಾಭಿಪ್ರಾಯಗಳು ಒಂದೇ ರೀತಿ ಇಲ್ಲದಿರುವುದರಿಂದ ಸಹ ದೂರವಾಗಿದ್ದಾರೆ ಎಂದು ಸಹ ಹೇಳಲು ನಾವು ಆಗುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವ ಇಬ್ಬರ ವ್ಯಕ್ತಿಗಳ ಭಿನ್ನಾಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳು ಒಂದೇ ಇರುವುದು ಯಾವತ್ತೂ ನಿಜವಲ್ಲ. ಏಕೆಂದರೆ ಯಾವ ಮನುಷ್ಯನ ಕೆಲವೊಬ್ಬರು ನಾವು ಅಂದ್ಕೊಳ್ಳೋ ಹಾಗೆ ನಿನ್ನ ಮನಸ್ಥಿತಿ ನನ್ನ ಮನಸ್ಥಿತಿ ನಮ್ಮಿಬ್ಬರ ಭಾವನೆಗಳು ಎರಡೂ ಒಂದೇ ರೀತಿ ಇದೆ ಅಂತ ಹೇಳ್ತಾರೆ. ಆದರೆ ಅದು ಸುಳ್ಳು. ಯಾವುದೇ ಕಾರಣಕ್ಕೂ ಸಹ ಇಬ್ಬರೂ ವ್ಯಕ್ತಿಗಳ ಮನಸ್ಥಿತಿ ಒಂದೇ ರೀತಿ ಇರುವುದಿಲ್ಲ. ಹಾಗೆಯೇ ನಾವು ದೂರವಿದ್ದು ನಮ್ಮ ಅಭಿಪ್ರಾಯಗಳು ಏನೆಂದು ನಮಗೆ ಗೊತ್ತಾಗುವುದಿಲ್ಲ. ಹಾಗೆಯೇ ನಾವು ಜೊತೆಯಲ್ಲೇ ಇದ್ದು ನೋಡಿದಾಗ ಮಾತ್ರ ನಮ್ಮಿಬ್ಬರ ನಡುವೆ ಇರುವಂತಹ ಅಭಿಪ್ರಾಯಗಳು ಅಥವಾ ನಮ್ಮ ಅಭಿಪ್ರಾಯಗಳು ಏನು ಎಂದು ತಿಳಿಯುವುದು. ಅದಕ್ಕೇನೆ ನಮ್ಮ ಸಂಸ್ಕೃತಿಯಲ್ಲಿ ಅವರ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಮನಸ್ಸಿನಲ್ಲಿ ಇರುವಂತಹ ಪ್ರೀತಿಯಿಂದ ಎಷ್ಟೇ ಜಗಳವಾದರೂ ಸಹ ಅವರ ನಡುವೆ ಏನೇ ಕಷ್ಟಗಳು ಏನೇ ಮನಸ್ತಾಪಗಳು ಬಂದರೂ ಸಹ ಇಬ್ಬರೂ ಜೊತೆಯಾಗಿಯೇ ಇರುತ್ತಾರೆ. ನಾವು ಯಾವಾಗಲೂ ನಮ್ಮ ಅಭಿಪ್ರಾಯದಂತೆ ಬೇರೆಯವರು ಸಹ ಇರಬೇಕು ಎಂದು ತಿಳಿಯುವುದು ತಪ್ಪು. ನಮ್ಮ ಜೀವನದಲ್ಲಿ ಯಾರೂ ಯಾರನ್ನೂ ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗೆಯೇ ನಾವು ಸಹ ಬೇರೆಯವರು ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಒಂದು
ನಿರೀಕ್ಷೆಯನ್ನು ನಾವು ಇಟ್ಟುಕೊಳ್ಳುವುದು ಸಹ ತಪ್ಪು. ನಮ್ಮನ್ನು ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ವ್ಯಕ್ತಿ ನಾವೇ ಆಗಿರುತ್ತೇವೆ. ಮೊದಲು ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಆದಷ್ಟು ಪ್ರಯತ್ನಿಸಬೇಕು. ಏಕೆಂದರೆ ನಾವು ನಮ್ಮನ್ನು ಅರ್ಥ ಮಾಡಿಕೊಂಡಾಗಲೇ ಬೇರೆಯವರ ಜೊತೆ ಪ್ರೀತಿ ಮತ್ತು ಸಂತೋಷದಿಂದ ಇರಲು ಸಾಧ್ಯವಾಗುವುದು. ಮುಖ್ಯವಾಗಿ ಗಂಡ ಹೆಂಡತಿಯರ ಮಧ್ಯೆ ಈ ಒಂದು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇರಬೇಕು. ಆವಾಗಲೇ ನಾವು ಎಲ್ಲರ ಮುಂದೆಯೂ ಸಹ ನೆಮ್ಮದಿಯಾಗಿ ಪ್ರೀತಿ ಸಂತೋಷದಿಂದ ಇರಲು ಸಾಧ್ಯವಾಗುತ್ತದೆ. ಕೆಲವೊಮ್ಮೆ ಗಂಡ ಹೆಂಡತಿಯರ ನಡುವೆ ಜಗಳವಾದಾಗ ಗಂಡ ಆಗಲಿ ಅಥವಾ ಹೆಂಡತಿಯಾಗಲಿ ಅಂದುಕೊಳ್ಳೋದು, ನಾವು ಎಷ್ಟೇ ಜಗಳ ಆದರೂ ಸಹ ಅಥವಾ ನಿನಗೆ ಎಷ್ಟೇ ಜಗಳ ಆದರೂ ಸಹ ನಾನು ನಿನ್ನ ಜೊತೆ ಇರೋದು ಕೇವಲ ನನ್ನ ಮಕ್ಕಳಿಗಾಗಿ ಅಥವಾ ನಮ್ಮನ್ನು ಆಡಿಕೊಳ್ಳುವಂತಹ ಸಮಾಜಕ್ಕಾಗಿ ಅಥವಾ ನನ್ನ ಮೇಲಿರುವಂತಹ ಜವಾಬ್ದಾರಿಗಾಗಿ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಎಷ್ಟೋ ಬಾರಿ ನಾವು ಹೇಳಿರುತ್ತೇವೆ. ಹೀಗೆಂದುಕೊಳ್ಳುವುದು ಶುದ್ಧ ಸುಳ್ಳು. ಏಕೆಂದರೆ ಜವಾಬ್ದಾರಿ ಅಥವಾ ಮಕ್ಕಳು ಅಥವಾ ಸಮಾಜಕ್ಕೆ ಹೆದರಿ ನಾವು ಎಂದಿಗೂ ಸಹ ನಮ್ಮ ಮಧ್ಯೆ ಎಷ್ಟೇ ಮನಸ್ತಾಪಗಳು ಬಂದರೂ ಜೊತೆಯಾಗಿರಲು ಸಾಧ್ಯವಿಲ್ಲ. ನಮ್ಮಿಬ್ಬರ ಮಧ್ಯೆಯಲ್ಲಿ ಒಂದು ಆಳವಾದಂತಹ ಪ್ರೀತಿ ಇರುವುದರಿಂದಲೇ ಏನೆಲ್ಲ ಸಮಸ್ಯೆಗಳು, ಏನೆಲ್ಲ ಮನಸ್ತಾಪಗಳು ಬಂದರೂ ಸಹ ಇಬ್ಬರೂ ಜೊತೆಯಲ್ಲಿ ಜೀವನ ಮಾಡುವುದಕ್ಕೆ ಸಾಧ್ಯವಾಗುವುದು. ಜವಾಬ್ದಾರಿ ಎನ್ನುವುದು ಯಾವಾಗಲೂ ಇದ್ದೇ ಇರುತ್ತದೆ. ಸಮಾಜ ಎಂದಿಗೂ ಸಹ ಜನರನ್ನು ಆಡಿಕೊಂಡೇ ತನ್ನ ದಿನವನ್ನು ಕಳೆಯುತ್ತಿರುತ್ತದೆ. ಮಕ್ಕಳು ಸಹ ಅವರು ದೊಡ್ಡವರಾಗಿ ಬೆಳೆದು ಹೋಗುತ್ತಾರೆ. ಆದರೆ ಕೊನೆಯವರೆಗೂ ಜೊತೆಯಾಗಿರುವುದು ಪತಿ ಪತ್ನಿಯರು ಇಬ್ಬರೇ. ಒಬ್ಬ ಮನುಷ್ಯ ತಾನು ವಾಸಿಸುವಂತಹ ಮನೆಯನ್ನು ಸಹ ಬದಲಾಯಿಸಬಹುದು, ವಾಹನವನ್ನು ಬದಲಾಯಿಸಬಹುದು, ಹಾಗೆಯೇ ಅವನ ಸ್ನೇಹವನ್ನು ಬದಲಾಯಿಸಬಹುದು. ಆದರೂ ಸಹ ಮನುಷ್ಯ ತನ್ನ ಸಂತೋಷವನ್ನು ವ್ಯಕ್ತಿ ಅಥವಾ ವಸ್ತುವಿನಲ್ಲಿ ಹುಡುಕುತ್ತಿರುತ್ತಾನೆ. ಮನುಷ್ಯ ಯಾವಾಗ ತನ್ನ ಸಂತೋಷವನ್ನು, ತನ್ನ ನೆಮ್ಮದಿಯನ್ನು ತನ್ನಲ್ಲೇ ತಾನು ಕಂಡುಕೊಳ್ಳುತ್ತಾನೋ ಆವಾಗ ಮಾತ್ರ ಅವನು ಜೀವನ ಪೂರ್ತಿ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತದೆ. ಮಾತು ಹದ್ದು ಮೀರಿದರೆ ಅದು ತಪ್ಪು, ಹಾಗೆಯೇ ಸಾಲ ಮಿತಿ ಮೀರಿದರೆ ಅದು ಸಂಕಷ್ಟ. ಆದ್ದರಿಂದ ಇವೆರಡೂ ಸಹ ಮಿತಿಯಲ್ಲಿರಬೇಕು. ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಡುತ್ತೇವೋ ಆವಾಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ನಂಬಿಕೆ ಎನ್ನುವುದು ಓದುವುದಕ್ಕೆ ಕೇವಲ 3 ಅಕ್ಷರವಷ್ಟೇ ಆಗಿರಬಹುದು. ಆದರೆ ಆ ನಂಬಿಕೆಯನ್ನು ನಾವು ಗಳಿಸುವುದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದ ಎಂದಿಗೂ ಸಹ ಒಬ್ಬ ವ್ಯಕ್ತಿಯ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಆದಷ್ಟು ನಂಬಿಕೆಯನ್ನು ಸಂಪಾದಿಸುವುದರಲ್ಲಿ ನಿಮ್ಮ ಗಮನ ಇರಲಿ. ಒಳ್ಳೆಯತನ ಎಂಬುದು ನಾವು ಮಾಡುವಂತಹ ಕೆಲಸದಲ್ಲಿ ಇರಬೇಕೇ ಹೊರತು ನಾವು ಆಡುವ ಮಾತುಗಳಲ್ಲಿ ಅಲ್ಲ. ಅದು ಯಾವುದಕ್ಕೂ ಸಹ ಪ್ರಯೋಜನಕ್ಕೆ ಬಾರುವುದಿಲ್ಲ. ಬೇರೆಯವರಿಂದ ಸಹಾಯವನ್ನು ನಿರೀಕ್ಷಿಸುವವರು ಎಂದೂ ಸಹ ಭಿಕ್ಷುಕರಲ್ಲ. ಆದರೆ ಬೇರೆಯವರು ಕಷ್ಟದಲ್ಲಿ ಸಿಲುಕಿರುವಾಗ ತಮ್ಮ ಕೈಯಾರೆ ತಾವೇ ಸ್ವಇಚ್ಛೆಯಿಂದ ಸಹಾಯ ಮಾಡುವ ಜನರು ಯಾವಾಗಲೂ ದೇವರಿಗೆ ಸಮಾನವಾಗಿರುತ್ತಾರೆ. ಕೆಲವೊಬ್ಬೊಬ್ಬರು ಜನ ಹೇಳ್ತಾ ಇರ್ತಾರೆ, ನಮಗೆ ನಿಮ್ಮೊಂದಿಗೆ ಮಾತಾಡಲು ಸಮಯ ಇಲ್ಲ ಅಂತ. ಆದರೆ ಸುಳ್ಳು. ಏಕೆಂದರೆ ಅವರಿಗೆ ನಮ್ಮ ಜೊತೆ ಮಾತನಾಡಲು ಸಮಯ ಇರುತ್ತದೆ. ಆದರೆ ಅವರ ಪ್ರಾಮುಖ್ಯತೆ ಪಡೆದಿರುವಂತಹ ವ್ಯಕ್ತಿಗಳ ಪಟ್ಟಿಯಲ್ಲಿ ನಮ್ಮ ಹೆಸರು ಇರುವುದಿಲ್ಲ. ಸಮಾಜಕ್ಕಾಗಿ ಹೆದರಿ ಬದುಕುವುದನ್ನು ಮೊದಲು ನಿಲ್ಲಿಸಬೇಕು. ಏಕೆಂದರೆ ಸಮಾಜ ಯಾವತ್ತೂ ಸಹ ಒಳ್ಳೆಯತನ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಕೆಲಸಗಳನ್ನು ಎಂದಿಗೂ ಸಹ ಶ್ಲಾಘಿಸುವುದಿಲ್ಲ. ಆದರೆ ಸಮಾಜ ಶ್ಲಾಘಿಸುವುದು ಕೆಟ್ಟತನ, ಕೆಟ್ಟ ವ್ಯಕ್ತಿ, ಕೆಟ್ಟ ಕೆಲಸಗಳನ್ನು ಮಾತ್ರ. ಆದ್ದರಿಂದ ನಾವು ಸಮಾಜಕ್ಕೆ ಯಾವತ್ತೂ ಸಹ ಹೆದರಿ ಅಥವಾ ಅಂಜಿ ಬದುಕಬಾರದು. ನಾವು ಪ್ರಸ್ತುತವಾಗಿ ಕಾಣುತ್ತಿರುವುದೇ ಹಾಗೆ. ಏಕೆಂದರೆ ತಮ್ಮ ಅವಕಾಶಕ್ಕೆ ತಕ್ಕಂತೆ ನಟಿಸುವವರ ಜನರನ್ನು ಈ ಸಮಾಜ ನಂಬುವಷ್ಟು ಯಾವಾಗಲೂ ಸಹ ನೇರವಾಗಿ, ದಿಟ್ಟವಾಗಿ ಇರುವಂತಹ ಜನರನ್ನು ನಂಬುವುದಿಲ್ಲ. ಜೀವನದಲ್ಲಿ ನಮಗೆ ಯಾವತ್ತೂ ಸಹ ದುಡ್ಡೇ ಒಂದು ಶಕ್ತಿಯಾಗಿರುವುದಿಲ್ಲ. ನಾವು ಬದುಕುವುದಕ್ಕೆ ಹಣ ಬೇಕೇ ಬೇಕು. ಆದರೆ ಹಣವೇ ಬದುಕಾಗಬಾರದು. ನಾವು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಎಂದೂ ಸಹ ಬದುಕಬಾರದು.
ಏಕೆಂದರೆ ಹಣ ಇರುವಂತಹ ವ್ಯಕ್ತಿಗಳು ಯಾವತ್ತೂ ಸಹ ನೆಮ್ಮದಿಯಾಗಿರುತ್ತಾರೆ ಎಂದು ಅಂದುಕೊಳ್ಳುವುದು ತಪ್ಪು. ಹಾಗೆಯೇ ಹಣವಿಲ್ಲದಿರುವಂತಹ ವ್ಯಕ್ತಿಯು ಎಂದೂ ಸಹ ನೆಮ್ಮದಿಯಾಗಿರುವುದಿಲ್ಲ ಎಂದುಕೊಳ್ಳುವುದೂ ಸಹ ತಪ್ಪು. ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ಹಣವನ್ನು ಸಂಪಾದನೆ ಮಾಡಿ ಅದರಲ್ಲಿ ಜೀವನ ಮಾಡುವಂತಹದ್ದು ಏನೂ ಇಲ್ಲ. ನಮಗೆ ದೇವರು ಎಷ್ಟು ಕೊಟ್ಟಿರುತ್ತಾನೋ ಅಷ್ಟರಲ್ಲಿಯೇ ನಾವು ನೆಮ್ಮದಿಯಾಗಿ ಜೀವನ ನಡೆಸುವುದೇ ಒಂದು ನೆಮ್ಮದಿಯಾದಂತಹ ಸುಖಕರ ಬದುಕಾಗಿರುತ್ತದೆ. ವೀಕ್ಷಕರೇ, ನೀವೇ ನೋಡಿದ್ರಲ್ವ ನಮ್ಮ ಜೀವನದಲ್ಲಿ ನಾವು ಹೇಗೆ ಇರಬೇಕು, ನಾವು ಯಾವ ರೀತಿ ನಾವು ಜೀವನ ಮಾಡಬೇಕು, ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು, ಪ್ರಮುಖವಾಗಿ ಬೇಕಾಗಿರುವಂತಹದ್ದು ಏನು, ಬೇಡವಾಗಿರುವಂಥದ್ದು ಏನು ಎಂದು ಈ ವಿಡಿಯೋದಲ್ಲಿ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.